ಸ್ಯಾಂಡಲ್ವುಡ್ನ ಸಾರಥಿಗೆ ಇವತ್ತು ಬರ್ತ್ಡೇ ಸಂಭ್ರಮ. ಆದರೆ ಯಾರನ್ನ ದರ್ಶನ್ ಸೆಲೆಬ್ರಿಟಿಗಳು ಅಂತ ಕರಿತಾ ಇದ್ರೋ ದರ್ಶನ್ ಸೆಲೆಬ್ರಿಟಿಗಳಿಗೆ ಸಿಗಲೇ ಇಲ್ಲ. ಅವರೆಲ್ಲರಿಗೂ ಕೂಡ ನಿರಾಸೆ ಆಯಿತು. ಮಗ ಮತ್ತು ಪತ್ನಿಯ ಜೊತೆ ದರ್ಶನ್ ಇವತ್ತು ತಮ್ಮ ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಬರ್ತ್ಡೇ ಗಿಫ್ಟ್ ಆಗಿ ಅವರು ನಟನೆಯ ಡೆವಿಲ್ ಚಿತ್ರದ ಟೀಸರ್ ಕೂಡ ರಿಲೀಸ್ ಆಗಿದೆ. ಖಡಕ್ ಲುಕ್ನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಕಾಮನ್ ಡಿಪಿಯನ್ನು ವಿಜಯಲಕ್ಷ್ಮಿ ಅವರು ರಿಲೀಸ್ ಮಾಡಿದ್ದಾರೆ. ಸೊ ದರ್ಶನ್ ಬರ್ತ್ಡೇ ಹೇಗಿತ್ತು ನೋಡೋಣ ಬನ್ನಿ. ಸೆಲೆಬ್ರಿಟಿಗಳ ದಾಸನಿಗೆ ಹುಟ್ಟುಹಬ್ಬದ ಸಂಭ್ರಮ. ಆರೋಗ್ಯ ಸಮಸ್ಯೆ, ಫ್ಯಾನ್ಸ್ಗೆ ಸಿಗದ ಸಾರಥಿ, ಪತ್ನಿ ಮಗನ ಜೊತೆ ಬರ್ತ್ಡೇ ಕೇಕ್ ಕಟ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಜೈಲು ಸೇರಿದ್ದ ದರ್ಶನ್ ಈಗ ಜಾಮೀನು ಮೂಲಕ ಹೊರಗಿದ್ದಾರೆ. ಜೈಲಿಂದ ಬಂದ ಬಳಿಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇದು ಮೊದಲ ಹುಟ್ಟುಹಬ್ಬ. ಈ ಬಾರಿಯ ಹುಟ್ಟುಹಬ್ಬ ದರ್ಶನ್ಗೆ ಮರುಹುಟ್ಟು ಎನ್ನುವಂತಾಗಿದೆ. ಆದ್ರೆ ಈ ಬಾರಿ ದರ್ಶನ್ ಅಭಿಮಾನಿಗಳ ಜೊತೆಗೆ ಹುಟ್ಟುಹಬ್ಬ ಆಚರಿಸಿಕೊಂಡಿಲ್ಲ. ಆದ್ರೆ ಸಂಭ್ರಮಕ್ಕೆ ಕೊರತೆ ಬರಲಿಲ್ಲ. RR ನಗರದ ನಿವಾಸದಲ್ಲಿ ಪ್ರತಿ ಬಾರಿ ಅಭಿಮಾನಿಗಳಿಗೆ ಸಿಗ್ತಾ ಇದ್ದ ದಾಸ ಈ ಬಾರಿ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳಲಿಲ್ಲ. ಆದ್ರೂ ದರ್ಶನ್ ನಿವಾಸ ಬೆಂಗಳೂರಿನ RR ನಗರದ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ರು. ದರ್ಶನ್ ನಿವಾಸ ತೂಗುದೀಪ ನಿಲಯ ಬೋರ್ಡ್ಗೆ ಹಾರ ಹಾಕಿ ಖುಷಿ ಪಟ್ರು. ಅಲ್ಲದೆ ಕುಂಬಳಕಾಯಿ ಒಡೆದು ದೃಷ್ಟಿ ತೆಗೆದ್ರು. ಆದಷ್ಟು ಬೇಗ ಹುಷಾರಾಗಿ ನಮಗೆ ಸಿಗುವಂತಾಗ್ಲಿ ಅಂತ ಆಶಿಸಿದ್ರು. ಅಭಿಮಾನಿಗಳಿಗೆ ಕಾಣಿಸಿಕೊಳ್ಳದ ದರ್ಶನ್ ಹೊಸಕೇರಳ್ಳಿಯ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ನಲ್ಲಿ ಪತ್ನಿ ಹಾಗೂ ಮಗನ ಜೊತೆಗೆ ಸರಳವಾಗಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ರಾತ್ರಿ 12 ಗಂಟೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ಗೆ ಶುಭಾಶಯಗಳ ಸುರಿಮಳೆ ದರ್ಶನ್ಗೆ ಬರ್ತಿದೆ. ರಾತ್ರಿ 12 ಗಂಟೆಗೆ ತಂದೆಗೆ ವಿಶ್ ಮಾಡಿ ವಿನೀಶ್ ದರ್ಶನ್ ಪೋಸ್ಟ್ ಹಾಕಿದ್ರೆ, ಬೆಳಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಪತಿಗೆ ವಿಶ್ ಮಾಡೋ ಮೂಲಕ ಫೋಟೋ ಪೋಸ್ಟ್ ಮಾಡೋ ಮೂಲಕ ವಿಶ್ ಮಾಡಿದ್ದಾರೆ. ಅಲ್ಲದೆ ವಿಜಯಲಕ್ಷ್ಮಿ ಕಾಮನ್ ಡಿಪಿ ಕೂಡ ರಿಲೀಸ್ ಮಾಡಿದ್ರು. ಬಳಿಕ ರಕ್ಷಿತಾ ಪ್ರೇಮ್, ಮಾಜಿ ಸಂಸದೆ ಸುಮಲತಾ ಅಂಬರೀಶ್, ಮಾಲಾಶ್ರೀ, ಧನ್ವೀರ್ ಗೌಡ, ಪ್ರೇಮ್, ಪ್ರಜ್ವಲ್, ದೇವರಾಜ್, ಆಂಕರ್ ಅನುಶ್ರೀ ಸೇರಿದಂತೆ ಹಲವರು ಶುಭಾಶಯ ಕೋರಿದ್ದಾರೆ. ದರ್ಶನ್ ಬರ್ತ್ಡೇಗೆ ಡೆವಿಲ್ ಟೀಸರ್ ಗಿಫ್ಟ್. ಸಿಂಧೂರ ಲಕ್ಷ್ಮಣ ರಾಮಾಂಜನೇಯ ಯುದ್ಧ ಅಬ್ಬರಿಸಿದ ದರ್ಶನ್ ಹುಟ್ಟುಹಬ್ಬದ ವಿಶೇಷವಾಗಿ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. 1 ನಿಮಿಷ 4 ಸೆಕೆಂಡ್ನ ಟೀಸರ್ನಲ್ಲಿ ದರ್ಶನ್ ಕೈಯಲ್ಲಿ ಗನ್ ಇದ್ದು ತಮ್ಮ ಮಾಸ್ ಲುಕ್ನಲ್ಲಿ ಚಾಲೆಂಜ್ ಡೈಲಾಗ್ ಹೊಡೆದಿದ್ದಾರೆ. ಇದು ದರ್ಶನ್ ಮುಂಬರುವ ಚಿತ್ರವಾಗಿದ್ದು 50% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಮುಂದಿನ ತಿಂಗಳೇ ದರ್ಶನ್ ಚಿತ್ರೀಕರಣವನ್ನ ಮುಂದುವರಿಸಲಿದ್ದಾರೆ. ಇದೇ ವೇಳೆ ತರುಣ್ ಸುಧೀರ್ ನಿರ್ದೇಶನದ ಚಿತ್ರ D59 ಸಿಂಧೂರ ಲಕ್ಷ್ಮಣ ಯಶೋಗಾತಿಯ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ವಿಶೇಷ ಅಂದ್ರೆ ಗೊಂದಲದಲ್ಲಿದ್ದಂತಹ KVN ಸಂಸ್ಥೆ ಜೊತೆಗಿನ ರಾಮಾಂಜನೇಯ ಯುದ್ಧ ಕಥೆಯ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಹೀಗೆ ದರ್ಶನ್ ಮುಂದಿನ ಸಾಲು ಸಿನಿಮಾಗಳ ಅಪ್ಡೇಟ್ ಆಗಿದೆ. ಇವತ್ತು ಬರ್ತ್ಡೇ ದರ್ಶನ್ ಇವತ್ತು ಅವರ ಕಾರಣಾಂತರಗಳಿಂದ ಅವರು ಬರ್ತ್ಡೇನ ಅಭಿಮಾನಿಗಳ ಜೊತೆ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ಬರೋ ವರ್ಷ ಅದೇ ಸಂಭ್ರಮ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ದರ್ಶನ್ ಅವರ ಬಾಳಲ್ಲಿ ಮತ್ತು ಅಭಿಮಾನಿಗಳ ಒಂದು ಅಭಿಮಾನಕ್ಕೆ ಬರೋ ವರ್ಷ ಇನ್ನೂ ಅದ್ಧೂರಿಯಾಗಿ ದರ್ಶನ್ ಅವರು ಅವರ ಬರ್ತ್ಡೇನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿ. ಆ ತಾಯಿ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ. ಒಳ್ಳೆ ಹೆಲ್ತ್, ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ. ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ. ಆರೋಗ್ಯ ಸಮಸ್ಯೆಯಿಂದಾಗಿ ಸೆಲೆಬ್ರಿಟಿಗಳಿಗೆ ಬರ್ತ್ಡೇ ದಿನ ದರ್ಶನ್ಗೆ ದರ್ಶನ ಆಗಿಲ್ಲ. ಆದ್ರೆ ಈ ಬಾರಿ ಅಭಿಮಾನಿಗಳಿಗೆ ಸಿಗದ ದರ್ಶನ್ ಹುಟ್ಟುಹಬ್ಬ ಅಬ್ಬರದಲ್ಲೇ ನಡೆದಿರೋದು ವಿಶೇಷ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.